ಹೆಲೋ ಕ್ರಿಕೆಟ್ ಫ್ಯಾನ್ಸ್, ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಇಂಡಿಯಾದಲ್ಲಿ ನಡೀತಾ ಇರೋದು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಎಕ್ಸಾಕ್ಟ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ನ ಆಲ್ರೆಡಿ ನಾವು ಮುಗಿಸ್ಕೊಂಡು ಬಂದಿದ್ದೇವೆ. 5 ಮ್ಯಾಚಿನ ಸೀರೀಸ್ನ ಒಂದು T20 ಸೀರೀಸ್ ನಡೀತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮಧ್ಯೆ. ಅದರಲ್ಲಿ ನಾವು 4 ಮತ್ತೆ 1ರಿಂದ 4 ಮ್ಯಾಚ್ ನಾವು ವಿನ್ ಆದ್ವಿ, 1 ಮ್ಯಾಚ್ ಇಂಗ್ಲೆಂಡ್ ವಿನ್ ಆದ್ರು, 4 ಮ್ಯಾಚ್ ವಿನ್ ಆಗಿ ಸೀರೀಸ್ನ ವಿನ್ ಆಗಿ ಟ್ರೋಫಿನ ನಮ್ಮ ಮನೆಗೆ ತಗೊಂಡು ಬಂದು ಇವತ್ತಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಮ್ಯಾಚಸ್ನ ಸೀರೀಸ್ ನಡೀತಾ ಇದೆ. ಯಾವ ಗ್ರೌಂಡ್ ಅಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವ ಚಾನಲ್ ಅಲ್ಲಿ ಲೈವ್ ಬರುತ್ತೆ, ಆ ಗ್ರೌಂಡಿನ ಕಂಡೀಷನ್ ಮತ್ತೆ ಆ ಗ್ರೌಂಡ್ ಅಲ್ಲಿ ಎಷ್ಟು ಮ್ಯಾಚಸ್ ನಡೆದಿತ್ತು, ಇದೆಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡೋಕು ಮುಂಚೆ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಈ ಒಂದು ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಆರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈ ಮ್ಯಾಚ್ ನಡೀತಾ ಇರೋದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ನಾಗ್ಪುರ. ಮತ್ತೆ ಈ ಒಂದು ಮ್ಯಾಚ್ ಲೈವ್ ಆಗಿ ನಮಗೆ 1:30 PM ಅಂದ್ರೆ ಮಧ್ಯಾಹ್ನ 1:30ಗೆ ಹಾಟ್ ಸ್ಟಾರ್ ಅಲ್ಲಿ ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ ಅಲ್ಲಿ ಲೈವ್ ಆಗಿ ನಾವು ನೋಡಬಹುದು. ನೆಕ್ಸ್ಟ್ ವಿದರ್ಭ ಸ್ಟೇಡಿಯಂ ಅಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ, ವೆದರ್ ಹೇಗಿದೆ ಅಂತ. ವೆದರ್ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಾದ ಮಳೆ ಇಲ್ಲ. ಡೇ ಲೈಟ್ ಅಲ್ಲಿ ಕ್ಲಿಯರ್ ಆಗಿ ಬಾಲ್ ಬ್ಯಾಟಿಗೆ ಬರುತ್ತೆ. ಬಟ್ ಇಲ್ಲಿ ಈ ಗ್ರೌಂಡ್ ಅಲ್ಲಿ ನೋಡ್ಬೇಕಾಗಿದೆ ಅಂದ್ರೆ 6 years ಇಂದ ಯಾವುದೇ ರೀತಿಯಾದ ಒಂದು ODI ಮ್ಯಾಚ್ ನಡೆದಿಲ್ಲ ಈ ಗ್ರೌಂಡ್ ಅಲ್ಲಿ. ಬರೀ T20 ಮ್ಯಾಚಸ್ ಮಾತ್ರ ನಡೀತಾ ಇತ್ತು. ಮತ್ತೊಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಅಥವಾ ತುಂಬಾನೇ ಇಂಪಾರ್ಟೆಂಟ್ ODI ಸೀರೀಸ್ ನಡೀತಾ ಇದೆ ಅಂತ. ಯಾಕಂತ ಹೇಳಿದ್ರೆ ನಾವು ODI ವರ್ಲ್ಡ್ ಕಪ್ ಆಡಿದವಾಗ 2023ದಲ್ಲಿ ಅಂದ್ರೆ 14 ಮಂತ್ ಆಯ್ತು ಇವಾಗ ಆಡಿ. ಆ ಒಂದು ಗ್ಯಾಪ್ ಅಲ್ಲಿ ನಮಗೆ ಜಾಸ್ತಿ ODI ಮ್ಯಾಚಸ್ ಸಿಕ್ಕಿಲ್ಲ, ಅಂದ್ರೆ ಇಂಡಿಯನ್ ಟೀಮಿಗೆ ಜಾಸ್ತಿ ODI ಮ್ಯಾಚಸ್ ಸಿಕ್ಕಿದೆ, ಅದು ಇಂಡಿಯನ್ ಗ್ರೌಂಡ್ ಅಲ್ಲ. ಸೊ ODI ವರ್ಲ್ಡ್ ಕಪ್ ಆದ್ಮೇಲೆ ಇಂಡಿಯಾದವರು ಫಸ್ಟ್ ODI ಆಡ್ತಿರೋದು ನಮ್ಮ ಇಂಡಿಯಾ ಗ್ರೌಂಡ್ ಅಲ್ಲಿ, ಅದು ನಾಗ್ಪುರದಲ್ಲಿ. ಇನ್ನು ಚಾಂಪಿಯನ್ಸ್ ಟ್ರೋಫಿಗೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ, ಕೆಲವೇ ಮಂತ್ಗಳು ಮಾತ್ರ ಬಾಕಿ ಇದೆ. ಅದು ಪಾಕಿಸ್ತಾನದಲ್ಲಿ ಮತ್ತೆ ಅಬುದುಬಾಯಲ್ಲಿ ನಡೀತಾ ಇರುವಂತಹ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಇನ್ನು ಸ್ವಲ್ಪ ದಿನ ಇದೆ. ಆ ಗ್ಯಾಪ್ ಅಲ್ಲಿ ಅಂದ್ರೆ ODI ವರ್ಲ್ಡ್ ಕಪ್ ಆದ್ಮೇಲೆ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಇವೆರಡು ಮಧ್ಯದಲ್ಲಿ ಇರುವಂತ ಗ್ಯಾಪ್ ಅಲ್ಲಿ ನಮಗೆ ಸಿಕ್ಕಿರೋದು ಟೋಟಲ್ 9 ODI ಮ್ಯಾಚ್ಗಳು ಮಾತ್ರ, ಈ ಒಂದು ODI ಸೀರೀಸ್ ಅನ್ನು ಇನ್ಕ್ಲೂಡ್ ಮಾಡಿಕೊಂಡು. ಸೊ ಈ ಒಂದು ODI ಸೀರೀಸ್ ಅಲ್ಲಿ ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಮತ್ತೆ ಯಾವ್ಯಾವ ಪ್ಲೇಯರ್ ಆಡ್ತಾರೆ, ಯಾವ ಪ್ಲೇಯರ್ ಆಡಲ್ಲ, ಇದೆಲ್ಲದೂ ಡಿಪೆಂಡ್ ಆಗುತ್ತೆ ಚಾಂಪಿಯನ್ಸ್ ಟ್ರೋಫಿ ಆಡ್ಲಿಕ್ಕೋಸ್ಕರ. ಇನ್ನು ನೆಕ್ಸ್ಟ್ ನಮ್ಮ ಈ ಒಂದು ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು, 288. ಫಸ್ಟ್ ಬ್ಯಾಟಿಂಗ್ ಹೈಯೆಸ್ಟ್ ಸ್ಕೋರ್, ಎವರೇಜ್ ಸ್ಕೋರ್ ಅಂತ ಹೇಳ್ತಾರೆ 288. ಟೋಟಲ್ ನಾವಿಲ್ಲಿ 5 ಮ್ಯಾಚಸ್ ಅನ್ನು ಆಡಿದೀವಿ ODI. ಪ್ರೀವಿಯಸ್ 6 years ಬ್ಯಾಕ್ ಆಡಿದಂಥ ODI ಅದರಲ್ಲಿ 3 ಮ್ಯಾಚಸ್ ಅನ್ನು ವಿನ್ ಆಗಿದ್ದೀವಿ. ಅದರಲ್ಲಿ 3 ನಾವು ಫಸ್ಟ್ ಬ್ಯಾಟಿಂಗ್ ತಗೊಂಡು 2 ಫಸ್ಟ್ ಬ್ಯಾಟಿಂಗ್ ವಿನ್ ಆಗಿದ್ದೀವಿ, ಮತ್ತೊಂದು ಚೇಸಿಂಗ್ ಅಲ್ಲಿ ವಿನ್ ಆಗಿದ್ದೀವಿ. 3 ವಿನ್ ಆಗಿದ್ದೀವಿ, 3 ಫಸ್ಟ್ ಬ್ಯಾಟಿಂಗ್ ತಗೊಂಡ್ವಿ, ಬಟ್ ಅದರಲ್ಲಿ 1 ಸೋತಿದ್ದೀವಿ, 2 ವಿನ್ ಆಗಿದ್ದೀವಿ, 1 ಚೇಸಿಂಗ್ ಅಲ್ಲಿ ವಿನ್ ಆಗಿರುವಂಥದ್ದು ಈ ಒಂದು ನಾಗ್ಪುರ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡ್ ಅಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಪ್ಲೇಯರ್ಸ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿ. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿನೇ ಮೇನ್, ಏನು ಜನರಿಗೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ಇಂಟ್ರೆಸ್ಟಿಂಗ್ ಪ್ಲೇಯರ್ ಕೂಡ. ಎಲ್ಲ ಜನರು ಲಾಸ್ಟ್ ಟೈಮ್ ಒಂದು ರಣಜಿ ಮ್ಯಾಚ್ ಆದಾಗ ನೋಡಿರ್ಬೋದು, ಡೆಲ್ಲಿಲಿ ಆಗಿರುವಂತ ರಣಜಿ ಮ್ಯಾಚ್ ನೋಡ್ಲಿಕ್ಕಾಗಿ ಎಷ್ಟು ಇಡೀ ಫುಲ್ ಕ್ರೌಡ್ ಅಷ್ಟು ತುಂಬಿತ್ತು, ಇಡೀ ಗ್ರೌಂಡ್ ತುಂಬಾನು ಕ್ರೌಡ್ ಇತ್ತು. ಅದೇ ಕೆಲವೊಂದು ಅಷ್ಟೇ ಬಾಲ್ ಆಡ್ಲಿಕ್ಕೆ ಮಾತ್ರ ಸಾಧ್ಯ ಇತ್ತು. 14 ಬಾಲಿಗೆ 8 ರನ್ ಅಥವಾ 7 ರನ್ ಹೊಡೆದು ವಿರಾಟ್ ಕೊಹ್ಲಿ ಅವರು ತಮ್ಮ ವಿಕೆಟ್ ಅನ್ನ ಹಿಮಾಂಶು ಅನ್ನೋರಿಗೆ ವಿಕೆಟ್ ಕೊಟ್ಟರು. ಅದಾದ್ಮೇಲೆ ಇಡೀ ಗ್ರೌಂಡ್ ಖಾಲಿ ಆಗೋಯ್ತು. ಆ ಗ್ರೌಂಡಿಗೆ ಟಿಕೆಟ್ ತಗೊಳ್ಳೋಕೆ 2-2.5 ಕಿಲೋಮೀಟರ್ ಲೈನ್ ಕೂಡ ನಿಂತಿದ್ರು ಜನ, ಅದನ್ನೆಲ್ಲ ನೋಡಿದೀವಿ. ಸೊ ನಾಳೆನು ಯಾವುದೇ ರೀತಿಯಾದ ಡೌಟ್ ಇಲ್ಲ, ಇಡೀ ಎಂಟೈರ್ ಗ್ರೌಂಡ್ ಫುಲ್ ಕ್ರೌಡ್ ಆಗಿ ತುಂಬಿರುತ್ತೆ. ಆಬ್ವಿಯಸ್ಲಿ ನಾವು ಟೆಸ್ಟ್ ಸೀರೀಸ್ ಅನ್ನ ಆಸ್ಟ್ರೇಲಿಯಾದಲ್ಲಿ ಸೋತ್ಕೊಂಡು ಬಂದಿದ್ದೀವಿ. ಈವನ್ ಹೋಮ್ ಗ್ರೌಂಡ್ ಅಲ್ಲಿ ನಾವು ನ್ಯೂಜಿಲೆಂಡ್ ಜೊತೆ 3 ಟೆಸ್ಟ್ ಮ್ಯಾಚ್ ಅನ್ನ ಸೋತಿದೀವಿ. ಬಟ್ ಫೈನ್, ವೈಟ್ ಬಾಲ್ ಅಲ್ಲಿ ಇಂಡಿಯನ್ ಕ್ರಿಕೆಟ್ಗೆ ಬೀಟ್ ಮಾಡುವಂತ ಟೀಮು ಸದ್ಯಕ್ಕೆ ಆ ಕಾಂಪಿಟೇಷನ್ ಲೆವೆಲ್ ಇಲ್ಲ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಅದರಲ್ಲೂ ಇಂಡಿಯಾ ಗ್ರೌಂಡ್ ಅಲ್ಲಿ ಇಟ್ಸ್ ತುಂಬಾನೇ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಇಂಗ್ಲೆಂಡ್ ಅವರಿಗೆ ನಮ್ಮ ಇಂಡಿಯಾನ ಬೀಟ್ ಮಾಡೋದು. ಸೊ ನಾಳೆ ಯಾವ ಪ್ಲೇಯರ್ಸ್ ಆಡ್ತಾರೆ, ಮೊದಲನೇದಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮಾಡ್ತಾರೆ. ರೆಡ್ ಬಾಲ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ರು, ಬಟ್ ವೈಟ್ ಬಾಲ್ ಅವ್ರಿಗೆ ಯಾವುದೇ ರೀತಿಯ ಸ್ಟ್ರಗಲ್ ಇಲ್ಲ, ಈಸಿಯಾಗಿ ಹಿಟ್ ಮಾಡ್ತಾರೆ. ಸೆಕೆಂಡ್ ವಿರಾಟ್ ಕೊಹ್ಲಿ, KL ರಾಹುಲ್,
ಶ್ರೇಯಸ್ ಅಯ್ಯರ್ ಮತ್ತೆ ರವೀಂದ್ರ ಜಡೇಜಾ ಮತ್ತೆ ಕುಲ್ದೀಪ್ ಯಾದವ್ ಇವರೆಲ್ಲ ಟೀಮಲ್ಲಿ ಬರುವಂತ ಚಾನ್ಸಸ್ ಇದೆ. KL ರಾಹುಲ್ ಆಡ್ತಾರೆ, ಶ್ರೇಯಸ್ ಅಯ್ಯರ್ ಆಡ್ತಾರೆ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಅವರ ನೇಮನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ, ಸಜೆಸ್ಟ್ ಕೂಡ ಮಾಡಿದ್ದಾರೆ BCCI ದವರು. ಸೊ ಶ್ರೇಯಸ್ ಅಯ್ಯರ್ ಕೂಡ ನಾಳೆ ಒಂದು ಮ್ಯಾಚ್ ಅನ್ನ ಆಡ್ತಾರೆ. ಹಾಗೆ ಕೀಪರ್ ಆಗಿ ರಿಷಬ್ ಪಂತ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಮತ್ತೆ ವರುಣ್ ಚಕ್ರವರ್ತಿ ಕೂಡ ಇರ್ತಾರೆ ಟೀಮಲ್ಲಿ. ಹಾಗೆ ಶಮಿ ಇಂಜುರಿ ಆದ್ಮೇಲೆ ರಣಜಿ ಮ್ಯಾಚ್ ಅನ್ನ ಆಡಿದ್ರು, ವಿಜಯ್ ಹಜಾರೆ ಟ್ರೋಫಿನ ಆಡಿದ್ರು. ಅದಾದ್ಮೇಲೆ T20 ಈ ಮೊನ್ನೆ ಆಗಿರೋ ಇಂಗ್ಲೆಂಡ್ ಮತ್ತೆ ಇಂಡಿಯಾ ವರ್ಸಸ್ T20 ಕೂಡ 3 ವಿಕೆಟ್ ಅನ್ನು ಕೂಡ ತಗೊಂಡ್ರು ಶಮಿ ಅವರು ಕೂಡ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಟೀಮಲ್ಲಿ. ಹಾಗೆ ಶುಭ್ಮನ್ ಗಿಲ್ ಕೂಡ ಇರ್ತಾರೆ. ಅದ್ರ ಜೊತೆಗೆ ಮೇ ಬಿ ಜಸ್ವಾಲ್ ಓಪನ್ ಮಾಡಬಹುದು ಅಂತ ಅನ್ಸುತ್ತೆ. ಜಸ್ವಾಲಿಗೆ ಒಂದು ಬ್ಯಾಕಪ್ ಓಪನರ್ ಆಗಿ ಇಟ್ಕೊಂಡಿರ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ. ಇಲ್ಲಾಂದ್ರೆ ರೋಹಿತ್ ಶರ್ಮಾ ಮತ್ತೆ KL ರಾಹುಲ್ ಓಪನ್ ಮಾಡುವಂತ ಚಾನ್ಸಸ್ ತುಂಬಾನೇ ಇದೆ. ವಿರಾಟ್ ಕೊಹ್ಲಿ, ಆಮೇಲೆ ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಅಕ್ಷರ್ ಪಟೇಲ್, ಜಡೇಜಾ, ಹೀಗೇನೆ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇನ್ನು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಮೊಹಮ್ಮದ್ ಶಮಿ, ಬುಮ್ರಾ, ಸಿರಾಜ್ಗೆ ಚಾನ್ಸ್ ಕೊಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಸಿರಾಜ್ ನಮ್ಮ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಟೀಮ್ ಅಲ್ಲಿ ಜಾಗನ ತಗೊಳಕ್ ಆಗಿಲ್ಲ ಅವರಿಗೆ. ಸೊ ಇವರು ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಕೂಡ ಆಡೋದು ಕಷ್ಟನೇ. ವರುಣ್ ಚಕ್ರವರ್ತಿ ಇರ್ತಾರೆ, ಅಕ್ಷರ್ ಪಟೇಲ್ ಇರ್ತಾರೆ, ಮತ್ತೆ ಜಡೇಜಾ ಕೂಡ ಇರ್ತದೆ. ಸೊ ಇಂಥ ಒಂದು ಪ್ಯಾಕ್ ಆಗಿರುವಂತ ಟೀಮು ಇಂಡಿಯಾದು ಬೀಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಸೊ ಇನ್ನು ನೆಕ್ಸ್ಟ್ ಇಂಗ್ಲೆಂಡ್ ಟೀಮ್ ಅಲ್ಲಿ ಯಾರು ಆಡ್ತಾರೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಇಂಗ್ಲೆಂಡ್ ಟೀಮಿನ ಪ್ಲೇಸ್ ನ ಹೇಳೋಣ. ಬೆನ್ ಡಕೆಟ್ ಓಪನಿಂಗ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ ಓಪನರ್. ಮತ್ತೆ ಫಿಲಿಪ್ ಸಾಲ್ಟ್, ನಾವು RCB ಪ್ಲೇಯರ್ ಕೂಡ, ವಿಕೆಟ್ ಕೀಪರ್ ಅಂಡ್ ಬ್ಯಾಟ್ಸ್ಮನ್ ಓಪನ್ ಮಾಡುವಂಥದ್ದು RCB ಟೀಮಲ್ಲಿ ಕೂಡ ಇದ್ದಾರೆ. ಬಟ್ ನಾವು RCB ಟೀಮ್ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನಮಗೆ ಫಸ್ಟ್ ಇಂಡಿಯಾ ಟೀಮು ಮೇನು. ಅದಾದ್ಮೇಲೆ IPL ಅಂತ ಬಂದಾಗ RCB ಎಲ್ಲ ಪ್ಲೇಯರ್ಸ್ ನಾವು ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಜೋ ರೂಟ್, T20 ಆಡಿಲ್ಲ. ಹೆರಿ ಬ್ರೂಕ್ ಅವರು ಕೂಡ ಬಿಗ್ ಹಿಟ್ಟರ್ ಕೂಡ, ಬಟ್ T20 ಏನೂ ಅಷ್ಟೊಂದು ಕರಾಮತ್ ಮಾಡಿಲ್ಲ. ಇವತ್ತು ಏನಾದ್ರು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಅವರಲ್ಲಿ ಉಂಟು. ಇನ್ನು ಜೋಸ್ ಬಟ್ಲರ್, ಇಂಗ್ಲೆಂಡ್ ಟೀಮಿನ ಕ್ಯಾಪ್ಟನ್. ಅದಾದ್ಮೇಲೆ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತೊಬ್ಬ ಇಂಗ್ಲೆಂಡ್ ಟೀಮ್ ಪ್ಲೇಯರ್. ಹಾಗೆ ನಮ್ಮ RCB ಟೀಮ್ ಪ್ಲೇಯರ್ ಕೂಡ. ಅದಾದ್ಮೇಲೆ ಜಾಕೋಬ್ ಬ್ಯಾಥೆಲ್, ಇವರು ಕೂಡ RCB ಪ್ಲೇಯರ್. ಇವರು 3 ಜನನು ಅದರಲ್ಲಿ ಫಿಲಿಪ್ ಸಾಲ್ಟ್ 1 ಮ್ಯಾಚ್ ಆಡಿದ್ರು T20 ಮತ್ತೆ ಲಿವಿಂಗ್ಸ್ಟನ್ ಕೂಡ ಒಂದೇ ಮ್ಯಾಚ್ ಆಡಿದ್ರು. ಬ್ಯಾಥೆಲ್ 1 ಮ್ಯಾಚ್ ಕೂಡ ಆಡಿಲ್ಲ. 2 ಮ್ಯಾಚಲ್ಲೂ 2 ಬಿಲೋ 10 ರನ್ಸ್ ಅಷ್ಟೇ ಹೊಡೆದಿರೋದು. ಸೊ RCB ಟೀಮ್ ಏನಾದ್ರು ಗೊತ್ತಿಲ್ಲ. ಬಟ್ ಇಲ್ಲಿ ನಾವು RCB ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಇಲ್ಲಿ ಇಂಡಿಯಾ ಟೀಮ್ ಅವರು ಎಷ್ಟು ವಿನ್ ಆಗ್ತದೋ ಅಷ್ಟು ನಮಗೆ ಖುಷಿನೇ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಮುಂದೆ ಬರ್ತಾ ಇದೆ, ಅದನ್ನ ಟ್ರೋಫಿ ನಾವು ಗೆದ್ಕೊಂಡು ಬರೋಣ ಅಂತ ನಮ್ದು ಒಂದು ಆಸೆ, ಅದಕ್ಕಾಗಿ. ಅದಾದ್ಮೇಲೆ ಬ್ರ್ಯಾಂಡನ್ ಕಾಸ್, ನೀವು ಇವ್ರದ್ದು ಬಾಲಿಂಗ್ ಅನ್ನ ನೋಡಿರ್ಬೋದು. ತುಂಬಾನೇ 140+ ಎಲ್ಲಾ ಬಾಲ್ 140+ ಮಾಡುವಂತ ಕೆಪಾಸಿಟಿ ಇರುವಂತ ಬಾಲರ್ ಬ್ರೆಂಡನ್ ಕಾಸ್. ನೆಕ್ಸ್ಟ್ ಜೋಫ್ರಾ ಆರ್ಚರ್, ಅದಾದ್ಮೇಲೆ ಆದಿಲ್ ರಶೀದ್, ಆಮೇಲೆ ಸಾಕಿಬ್ ಮಹಮೂದ್. ಇದಿಷ್ಟು ಜನ 11 ಪ್ರೊಬಾಬ್ಲಿ ಆಡಬಹುದಾದಂತ ಒಂದು ತಂಡ ಇರುವುದು. ಇದು ಬಿಟ್ಟು ನೆಕ್ಸ್ಟ್ ಚೇಂಜಸ್ ನ ಮಾಡಬಹುದು. ಬಾಲಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬಹುದು. ಯಾಕಂದ್ರೆ ಬ್ಯಾಟಿಂಗ್ ಅಲ್ಲಿ ನನಗೆ ಯಾವುದೇ ರೀತಿಯಾದ ಚೇಂಜಸ್ ಕಾಣಿಸ್ತಾ ಇಲ್ಲ ಇಂಗ್ಲೆಂಡ್ ಟೀಮ್ ಅಲ್ಲಿ. ಸೊ ಸೆಟ್ ಪ್ಲೇಯರ್ಸ್ ಓಪನಿಂಗ್ ಬಂದ್ರೆ ಡಕೆಟ್ ಮತ್ತೆ ಫಿಲಿಪ್ ಸಾಲ್ಟ್, ಅದಾದ್ಮೇಲೆ ಜೋ ರೂಟ್, ಅದಾದ್ಮೇಲೆ ನಮ್ಮ ಬಟ್ಲರ್ ಆದ್ಮೇಲೆ ಲಿವಿಂಗ್ಸ್ಟನ್, ಅದಾದ್ಮೇಲೆ ಬೆಥೆಲ್. ಇದಿಷ್ಟು ಜನ ಸೆಟ್ ಪ್ಲೇಯರ್ಸ್ ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಪಿಚ್ ಅಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜಾಸ್ತಿ? ಓಕೆ, ನಾಗ್ಪುರ್ ಪಿಚ್ ಅಲ್ಲಿ ಎಲ್ಲ T20 ಮ್ಯಾಚಸ್ ಆಗಿದೆ. ಆಲ್ಮೋಸ್ಟ್ ಆಲ್ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಆಗಿರೋದೆಲ್ಲ ರಣಜಿ ಮ್ಯಾಚಸ್ ಮತ್ತೆ ಸ್ಟೇಟ್ ಮ್ಯಾಚಸ್ ಗಳು ಜಾಸ್ತಿ. ಸೊ ಬಾಲು ಈಸಿಯಾಗಿ ಬ್ಯಾಟಿಗೆ ಬರುತ್ತೆ, ಅದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ. ಬಟ್ T20 ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಇನ್ನಿಂಗ್ಸ್ ಆಗಿರುವಂತ ಈ ಒಂದು ಪಿಚ್ ಇಲ್ಲಿ 50 ಓವರ್ಸ್ ಅಲ್ಲಿ ಚೇಂಜಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ T20 20 40 ಓವರ್ಸ್. ಸೊ 40 ಓವರ್ಸ್ ಅದು ಓಡಿಯಾದಲ್ಲಿ 1 ಸೈಡ್ ಗೇಮ್ ಆದಂಗೆ ಆಗುತ್ತೆ, ಅಂದ್ರೆ 1 ಇನ್ನಿಂಗ್ಸ್ ಗೇಮ್ ಆದಾಗ ಆಗುತ್ತೆ. ಸೊ ಫಸ್ಟ್ ಇನ್ನಿಂಗ್ಸ್ ಏನ್ ಮಾಡ್ತದಲ್ಲ ಅಲ್ಲಿ ಬ್ಯಾಟಿಂಗಿಗೆ ತುಂಬಾನೇ ಅನುಕೂಲ ಆಗಿರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಾಲ್ ಟರ್ನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಸ್ಲೋವರ್ ಡೆಲಿವರಿ ಮತ್ತೆ ಸ್ಪಿನ್ನು ತುಂಬಾನೇ ವರ್ಕ್ ಆಗುತ್ತೆ. ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕಾಗಿ ಈ ಒಂದು ಪಿಚ್ ಅಲ್ಲಿ ಓಪನಿಂಗ್ ಬ್ಯಾಟಿಂಗ್ ಮಾಡಿದ್ರೆ ರನ್ ಚೆನ್ನಾಗಿ ಬರುತ್ತೆ. 288 ಎವರೇಜ್ ಇದೆ. ನಾವೊಂದು 260 270 ಹೊಡೆದು ಕೂಡ ಇಂಗ್ಲೆಂಡ್ ಮೇಲೆ ಈಸಿಯಾಗಿ ಗೆಲ್ಬಹುದು. ಹಾಗೆ ಇಂಗ್ಲೆಂಡ್ ಇಂದ ಓಪನಿಂಗ್ ಬ್ಯಾಟಿಂಗ್ ಬಂತು ಅಂತ ಹೇಳಿದ್ರೆ ನಾವು ಅವರಿಗೆ 240 ಅಥವಾ 250 ಒಳಗಡೆ ಕಟ್ ಹಾಕಬೇಕು. ಚೇಸ್ ಮಾಡ್ಲಿಕ್ಕೆ ನಮಗೊಂದು ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ ಇವತ್ತಿನ ಪ್ರಿವ್ಯೂ ಇಷ್ಟೇನೆ. ಇಂಡಿಯಾ ಮತ್ತೆ ಇಂಗ್ಲೆಂಡ್ ಟೀಮ್ ಅನ್ನ ನೋಡಾಯ್ತು. ಹಾಗೆ ಈ ಗ್ರೌಂಡಿನ ಒಂದು ಪ್ರೆಡಿಕ್ಷನ್ ಕೂಡ ಮಾಡಾಯ್ತು. ಗ್ರೌಂಡ್ ಅಲ್ಲಿ ಏನೇನು ವರ್ಕ್ ಆಗುತ್ತೆ, ಗ್ರೌಂಡಿನ ವೆದರ್ ಹೇಗಿರುತ್ತೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು, ಹಾಗೆ ಬ್ಯಾಟಿಂಗ್ ಹೆಲ್ಪ್ ಆಗುತ್ತೋ ಬೌಲಿಂಗ್ ಹೆಲ್ಪ್ ಆಯ್ತು, ಎಲ್ಲದನ್ನು ಡಿಸ್ಕಸ್ ಮಾಡಾಯ್ತು. ನಿಮ್ಮ ಪ್ರೆಡಿಕ್ಷನ್ ಏನು? ಇಂಡಿಯಾ ವಿನ್ ಆಗುತ್ತಾ ಇಲ್ಲ ಇಂಗ್ಲೆಂಡ್ ಇಂಡಿಯಾ ಮೇಲೆ ಸ್ವಲ್ಪ ಜಾಸ್ತಿ ಪ್ರಬಲ ಸಾಧನೆ ಮಾಡುತ್ತಾ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಫಿಟ್ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್
in the cricketing journey. Tada, bye bye.